ನಮಸ್ಕಾರ. ನಿಜಾರ್ ಚಾನಲ್ಗೆ ನಮಸ್ಕಾರ. ಇದು ಏನೈತಲ್ರಿ ತನ್ನಾಗೆ ಎದ್ದಿದ್ದು ನಮ್ಮ ಅಲ್ಲಾನು ಮತ್ತು ನಮ್ಮ ಮೊದಲಿನ ಏನೈತಲ್ಲ ಇದು ಅಲ್ಲಾ ಕೊಟ್ಟಿದ್ದು ಇದು ಇದು ತನ್ನಾಗೆ ಹೇಳ್ತೈತಿ. ಇಲ್ಲಿ ನೋಡ್ರಿ ಅಷ್ಟು ಎದ್ದಿದ್ದು ನೋಡ್ರಿ. ಇಲ್ಲಿ ಹತ್ತರಿಕೆ ಅಂತೇವೆ ನಾವು. ಇದಕ್ಕೆ ಹತ್ತರಿಕೆ ಅಂತೇವಿ. ಹತ್ತರಿಕೆ ತನ್ನಾಗೆ ಎದ್ದಿದ್ದು ಹತ್ತರಿಕೆ. ಇಲ್ಲೈತೆ ನೋಡ್ರಿ ಹತ್ತರಿಕೆ ಪಲ್ಯ. ಈಗ ಇಲ್ಲೈತೆ ನೋಡ್ರಿ ಇದು ನೋಡ್ರಿ ಇಷ್ಟು ಎತ್ತರ ಬರ್ತೈತಿ. ಮತ್ತು ಈಗ ಹಿಂಗಾಗಲಾಗಿ ಬರುವಂಥ ಹತ್ತರಿಕೆ ಪಲ್ಯ ಇದು ಎದಕ್ಕೆ ಬರ್ತದಂದ್ರೆ ಸಾಕಷ್ಟು ಬಂಗಾರ ಇದ್ದಂಗೆ ಇದು ನಮ್ಮ ದೇಹಕ್ಕೆ ಬಂಗಾರ ಇದ್ದಂಥದ್ದು ಹತ್ತರಿಕೆ ಪಲ್ಯ. ಕೆಲವೊಂದು ಏನೈತಲ್ರಿ ನಾವು ಏನು ಮಾಡಿಬಿಡ್ತೇವೆ, ಇದಕ್ಕೆ ಕಿತ್ತು ಒಕ್ಕಾಡ್ತೇವೆ. ಇದು ತಿನ್ನೋದಂತರೂ ರೂಢ ಅಂತರೂ ತೆಗೆದೇ ಒಕ್ಕಾಡ್ತೇವೆ. ಅಂದಲ್ಲೇ ನಾವು ಏನಾಗ್ತೈತಿ ಇವತ್ತು ನಾಳೆ ಡಾಕ್ಟ್ರಿಗೆ ಬಲಿ ಆಗ್ಲಾಕತ್ತೇವೆ ನಾವು. ಮೊದಲಿನ ಕಾಲದಾಗ ಏನೈತಲ್ರಿ ಇದು ತಿನ್ನುವಂಥದ್ದು ಡಾಕ್ಟ್ರಿಗೆ ಬಲಿ ಆಗ್ಲಾಕತ್ತೇವೆ. ಇಂಥ ವನಸ್ಪತಿ ನಮ್ಮ ದೇಶದೊಳಗೆ ನಮ್ಮ ಕರ್ನಾಟಕದೊಳಗೆ ಐತಿ. ಇಲ್ಲಿ ಐತೆ ನೋಡ್ರಿ ಸಾಕಷ್ಟು ಐತಿ. ಇದು ಹತ್ತರಿಕೆನೇ. ಇದು ಎಲ್ಲ ಹತ್ತರಿಕೆನೇ ನೋಡ್ರಿ. ಇದು ಹತ್ತರಿಕೆ ಅದಕ್ಕೆ ಬರ್ತೈತಪ್ಪ ಅಂದ್ರೆ ಸಾಕಷ್ಟು ರೋಗಾಣುಗಳಿಗೆ ಬರ್ತೈತಿ. ಏನು ರೀ ಇದು ಹತ್ತರಿಕೆ. ಈ ಹತ್ತರಿಕೆಯಿಂದ ನಾವು ದುನಿಯದ್ದೇ ಇದ್ರಾಗ ಏನೈತಲ್ಲ ದುನಿಯದ್ದೇ ಒಂದೇ ಒಂದು ಎಲೆ ಒಳಗೆ ಎಷ್ಟು ತಾಕತ್ತೈತೆ ಅನ್ನೋದು ಇವತ್ತು ನಾ ಹೇಳಿ ತೋರಿಸೋದಂದ್ರೆ ನಿಮಗೆ ಕೆಲವೊಂದು ಮಂದಿಗೆ ಏನೈತಲ್ಲ ಹತ್ತರಿಕೆ ಪಲ್ಯ ಏನು ಅನ್ನೋದು ಕೂನಿಲ್ಲ. ಕೆಲವೊಂದು ಮಂದಿಗೆ ಈಗಿನ ಸಣ್ಣ ಹುಡುಗರು ಅದಾವು, ಅವಕ್ಕೆ ಸಾಕಷ್ಟು ರೋಗಾಣುಗಳು ಬರ್ತಾವೆ. ಮತ್ತು ಉರಿ ಬರ್ತದ್ರೇನು ಅವಕ್ಕೇನು ಗ್ಯಾಸ್ ಇಟ್ಟಿಟ್ಟೇ ಇರ್ತಾವೆ. ಹೊಟ್ಟೆ ದಪ್ಪ ಆಗ್ತಿರ್ತದೆ. ಹೊಟ್ಟೆ ದಪ್ಪ ಆಗೋದು ಇಲ್ಲಾರ್ದೆ ನಮ್ಮ ಗಂಡಸು ಮಕ್ಕಳಿಗೆ ಏನೈತಲ್ಲ ಯಾವುದೇ ಒಂದು ತೊಂದರೆ ಬರ್ತೈತಿ. ನನ್ನ ಹೆಣ್ಣು ಮಕ್ಕಳಿಗೆ ತಾಯಿದವ್ರಿಗೆ ಏನೈತಲ್ಲ ಅಂಡಾಣುಲಿಂದ ಮತ್ತು ಇದರ್ಲಿಂದ ಅವ್ರ ಗರ್ಭಕೋಶಲಿಂದ ಏನೈತಲ್ಲ ಇರುವಂಥವು ಏನದಲ್ಲ ಎಲ್ಲ ರೋಗಾಣುಗಳು ಬರ್ತಾವೆ. ಕೆಲವೊಂದು ಮಂದಿಗೆ ನನ್ನ ಹೆಣ್ಮಕ್ಳಿಗೇನು ತಾಯಿದವ್ರಿಗೆ ಏನೈತಲ್ಲ ಹಾಲು ಬರೋದಿಲ್ಲ. ಮಕ್ಕಳಾಗಿರ್ತಾವೆ. ನನ್ನ ಸಣ್ಣ ಹೆಣ್ಣು ಮಕ್ಕಳು ಇರ್ತಾವೆ. ನನ್ನ ತಂಗಿದೇರು ನಮ್ಮ ಅಕ್ಕದೇರು ಅವ್ರಿಗೆ ಏನೈತಲ್ಲ ಇದರೊಳಗೆ ಉಪಯೋಗ ಮಾಡ್ಕೊಳ್ಳುವಂಥ ವಿಧಾನಗಳು ನಾವು ತೋರಿಸ್ಬೇಕಂತ ಇವತ್ತು ಹತ್ತರಿಕೆ ಬಂಗಾರ ಇದ್ದಂಗೆ ಇದು ಹತ್ತರಿಕೆ ನೋಡ್ರಿ. ಎಷ್ಟು ಚಂದ ಕಾಣಿಸ್ತದೆ. ಇಲ್ಲೈತೆ ನೋಡ್ರಿ ಎಷ್ಟು ಸುಂದರವಾಗಿ ಐತಿ ಹತ್ತರಿಕೆ. ಯಾರು ನೋಡ್ರಿ ಇಲ್ಲಿ ಹತ್ತರಿಕೆಲಿಂದ ಈಗೇನೈತಲ್ಲ ನಿಮಗೆ ಉಪಯೋಗಗಳು ಹೇಳ್ತೀನಿ. ಸಾಕಷ್ಟು ಅದಾವೆ ಇದ್ರಾಗ. ಶುಗರ್ ಕಾಯಿಲೆಕ್ಕೆ ನಾನೇ ಹೆಚ್ಚಾಗಿ 3-4 ಮಂದಿ ಕೊಟ್ಟು ನೋಡಿದ್ದೈತಿ. ನಂಬರ್ 1 ಹೆಚ್ಚಾಗಿ ಬಂದೈತಿ. ಈಗಂತೂ ಗುಳಿಗೆ ಮೇಲೆ ಅದ್ರ ಮೇಲೆ ಇಲ್ಲಂದ್ರು ದೇವ್ರ ಪುಣ್ಯಲ್ಲಿ ಚಲೋ ಅದಾರ. ಇಲ್ಲಕಂದ್ರೆ ಅವಾಗ ಏನಾಗ್ತಿತ್ತು ಹೆಚ್ಚಾಗಿ ಬಂದದಂದರೆ ಅರ್ಧ ಜಡ್ ಸತ್ತು ಹೋಗಿಬಿಡ್ತಿದ್ರು ಹೆಣ್ಮಕ್ಳು. ಅಂಥಾರ್ದಾಗೂ ಹಾಕಿದ್ದೈತಿ. ಇದು ನಾ ಹೇಳೋದೇನು ನಿಮಗೆ 2-3 ಐಟಮ್ದೊಳಗೆ ಹೇಳಿರ್ತೀನಿ. ಮತ್ತು ನಾ ವಿಡಿಯೋ ಮಾಡ್ಕೇಸಿಂದ ಬಿಟ್ಟಿರ್ತೀನಿ. ನೀವು ಸಾಕಷ್ಟು ಚೆಂದಾಗಿ ನೋಡ್ಕೋಬೇಕು. ಇದಕ್ಕೆ ಹೊಳೆ ಕೇಳ್ಕೊತ ಕುಂದಿರಬಾರ್ದು. ನಾ ಒಂದು ದಯಮಾಡಿರ್ತೀನಿ ನಿಮ್ಗೆಲ್ಲರಿಗೆ. ಇದ್ರೊಳಗೆ ಏನೈತಲ್ಲ ನೀವು ವಾಪಾರಿಸಿ ನೋಡಿ ನನಗೆ ಹೇಳ್ರಿ. ಅವಾಗ ಏನೈತಲ್ಲ ಈ ಪೂರಾ ವಿಡಿಯೋ ಆಗುತ್ತಕ ನೋಡಿರಿ. ಮತ್ತು ವಿಡಿಯೋ ನೋಡೋ ಮುಂದೆ ಏನೈತಲ್ಲ ಲೈಕ್ ಮಾಡೋದಿರ್ರಿ. ಲೈಕ್ ಮಾಡಿದ್ರೆ ನನಗೇನು ವಿಡಿಯೋಗಳು ಹೊಸ ವಿಡಿಯೋಗಳು ಹಾಕ್ಲಿಕ್ಕೆ ಏನೈತಲ್ಲ ನನಗೆ ನೀವು ಉಮ್ಮೇಶ್ ಕೊಟ್ಟಂಗೆ ಆಗ್ತೈತಿ. ಈಗ ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೇವೆ ನಾವು. ಬರೀ ಒಂದೇ ಒಂದು ಅವ್ರಿಗೆ ಗಿಡದಾಗ ಎಷ್ಟು ತಾಕತ್ತದ ಅನ್ನೋದು ಎಲ್ಲರಿಗೂ ತೋರಿಸೇವಿ. ಅದು ಏನು ಉಪಯೋಗ ಮಾಡ್ಕೊರಿ. ಇದು ಆದರೂ ಅದಕ್ಕಿಂತ ಹೆಚ್ಚಿಗಿದ್ದಿದ್ದು ತಾಕತ್ತಿದ್ದಿದ್ದೇ ನಾವು ಬಿಟ್ಟಿದ್ದಿಲ್ಲ. ನಿನ್ನೆ ಬಿಡ್ಬೇಕಂತ ಮಾಡಿದ್ದೆವು, ಬಿಡಲಿಲ್ಲ. ಇದು ಏನೈತಲ್ರಿ ಈ ಹತ್ತರಿಕೆಲಿಂದ ಎದಕ್ಕೆ ಬರ್ತದೆ ಅನ್ನೋದು ನಾನು ಹೇಳ್ತೀನಿ ನೋಡ್ರಿ, ಕೇಳ್ರಿ. ಈ ಹತ್ತರಿಕೆ ಏನೈತಲ್ರಿ ನಮ್ಮ ಶುಗರ್ದವ್ರು ಇರ್ತಾರೆ. ಹಣದವರು ತಮ್ಮದೇವ್ರು ಎಲ್ಲ ಇರ್ತಾರೆ. ಶುಗರ್ದವ್ರು ಸಾಕಷ್ಟು ಮಂದಿ ನಾನು ಶುಗರ್ದೊಂದು ಹಾಕ್ರಿ ಅಂತಂದಾರ. ಶುಗರ್ ಎಲ್ಲರಿಗೂ ಇರ್ತೈತಿ. ಶುಗರ್ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅದಕ್ಕೆ ಶುಗರ್ ಕಂಟ್ರೋಲ್ ಮಾಡುವಂಥದ್ದು ಕಿಡ್ನಿ ಹಳಗಳಿಗೆ ಏನೈತಲ್ಲ ಕಿಡ್ನಿ ಹಳಗಳಿಗೆ ಇದು ಉತ್ತಮವಾಗಿ ಕೆಲಸ ಮಾಡುವಂಥದ್ದು ಇದು. ಮತ್ತು ನನ್ನ ಹೆಣ್ಣು ಮಕ್ಕಳಿಗೆ ಏನೈತಲ್ಲ ತಾಯಿದರಿಗೆ ಮಲ್ಯಾಗ ಹಾಲು ಇರ್ಲಿಕ್ಕಂದ್ರೂ ಉತ್ತಮವಾಗಿ ಕೆಲಸ ಮಾಡುವಂಥದ್ದು. ಗ್ಯಾಸ್ಟ್ರಿಕ್ ಆಗುವಂಥದ್ದು ಏನೈತಲ್ಲ ಅದಕ್ಕೂ ಸಾಕಷ್ಟು ಇದು ಕೆಲಸ ಮಾಡುವಂಥದ್ದು ಇದೇ ಹತ್ತರಿಕೆ ಪಲ್ಯ. ಈ ಹತ್ತರಿಕೆ ಪಲ್ಯದಿಂದ ನಾವು ಮೊದಲ ತಿನ್ನೋದು ರೂಢಿ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟೇವೆ. ತಿನ್ನುವಂಥ ರೂಢಿ ಏನೈತಲ್ಲ ತಪ್ಪಿಸ್ಕೊಂಡ್ಬಿಟ್ಟೇವೆ. ಅಡ್ಡ ತಿನ್ನೋದು ಮತ್ತು ನಾವು ತಿಲ್ಲಾರ್ದು ತಿನ್ಕೊಂಡು ಕೂತೇವೆ. ಅದರ ಸಲಾಗಿ ಏನೈತಲ್ಲ ಗ್ಯಾಸ್ಟ್ರಿಕ್ನೂ ಆಗ್ತೈತಿ, ಎಲ್ಲನೂ ಆಗ್ತೈತಿ. ಎಲ್ಲ ಜಡ್ಡುಗಳು ಬರ್ತಾವೆ, BP ಬರ್ತೈತಿ, ಅದು ಇದು ಎಲ್ಲ ಬರ್ಲಾಕತ್ತಾವೆ ನಮ್ಮ ಶರೀರಕ್ಕೆ. ಇದಕ್ಕೇನು ಮಾಡೋದಂದ್ರೆ ಇದು ನೋಡ್ರಿ, ಇದು ಹತ್ತರಿಕೆ ಪಲ್ಯ ಐತಲ್ಲ ನೀವು ಊಟ ಮಾಡೋ ಮುಂದೆ ಇದು ಹತ್ತರಿಕೆ ಪಲ್ಯ ಬಳಸೋದು ಬರಬೇಕು. ಹ್ಯಾಂಗೆ ಬಳಸ್ಬೇಕಂದ್ರೆ ನಮ್ಮ ಮೊದಲಿನ ಕಾಲದಾಗ ಏನಂತಿದ್ರು, ಇದು ಕೂನೈತನು ಹತ್ತರಿಕೆ ಪಲ್ಯ ತಿಂದ್ರೆ ಹಲ್ಲು ನುಸ್ತಿರ್ತಾವ ಅಂತಿದ್ರು. ಎದಕ್ಕಂತಿದ್ರು ಅಂದ್ರೆ
ನಮ್ಮ ಕಿಡ್ನಿ ಟೋನ್ಸ್ಗೊಳಿಸೋಕೆ ಆಗ್ತಿದ್ದಿಲ್ಲ ಅವಾಗಿನ ಕಾಲದಾಗ. ಈಗೇನು ಇದು ಬೆನ್ನು ನುಸುದೈತಲ್ಲ, ಬೆನ್ನಿನ ಗತ್ಲೆನೇ ಐತೆ ನೋಡ್ರಿ ಇದು. ಈಗ ಬೆನ್ನದೊಳಗೇನು ಇದ್ದಿದ್ದು ನರಗಳು ಸಿದಾ ಮಾಡುವಂಥದ್ದು ಇದು. ಕೆಲವೊಂದು ಮಂದಿ ಒಂದು ಈಟೆ ಯಾವ್ದಾರು ಏನಾರು ಎತ್ತಿದ್ರೆ ಅಂದರೂ ಬೆನ್ನು ನುಸ್ತೈತಿ. ಅದರ ಸಲುವಾಗಿ ಉಪಯೋಗ ಮಾಡುವಂಥದ್ದು ಏನೈತಲ್ಲ, ಇದು ಎಲ್ಲ ಸಾಕಷ್ಟು ರೋಗಾಣುಗಳಿಗೆ ಬರುವಂಥದ್ದು ಹತ್ತರಿಕೆ. ಇದಕ್ಕೇನು ಮಾಡೋದಂದ್ರೆ ಊಟಕ್ಕೆ ನಾವು ಕೂತಿರ್ತೇವೆ ಅಂತ ತಿಳಿರಿ, ಊಟ ಮಾಡೋದೇ ಇಲ್ಲಪ್ಪ ಅವ, ಬರೀ ಅಂಥದ್ದು ಇಂಥದ್ದು ಏನಾರೆ ಜೋಳದ ರೊಟ್ಟಿ ಒಳಗೆ ತಿನ್ನುವಂಥದ್ದು ಇದು. ಮತ್ತು ನಿಮಗೆ ಪಥ್ಯನೂ ಹೇಳಿರ್ತೀನಿ, ಎಲ್ಲ ಹೇಳಿರ್ತೀನಿ. ಇದು ನೋಡಿರಿ, ಹತ್ತರಿಕೆ ಪಲ್ಯ ಏನೈತಲ್ಲ, ಹರಿದ ಕಿಸಿಂದ ಏನೈತಲ್ಲ, ಮುಂಜಾನೆ ಊಟಕ್ಕೆ ಸಂಜೆ ಊಟಕ್ಕೆ ಏನೈತಲ್ಲ ಬಳಸುವಂಥ ಹತ್ತರಿಕೆ ಇದು. ಯಾವಾಗ ಬೇಕಾದಾಗ ತಿನ್ಬೋದು. ಈಗೇನೈತಲ್ಲ ಇದು ಹತ್ತರಿಕೆ ಪಲ್ಯ ತಿಂದಲಿಂದ ಏನೈತಲ್ಲ ಇದು ನೋಡ್ರಿ, ಇದು ಚಲೋ ಭೂಮಿ ಒಳಗೆ ತಂದು ಕಿಸಿಂದ ಏನೈತಲ್ಲ ಸ್ವಚ್ಛಾಗಿ ತೊಳಿಬೇಕು ಇದಕ್ಕೆ. ಯಾಕಂದ್ರೆ ಈಗಿನ ಕಾಲದಾಗ ಔಷಧ ಅದು ಹೊಡೆದಿರ್ತಾರೆ, ಹಾಗೆ ಡೈರೆಕ್ಟ್ ತಿನ್ನೋದಿಲ್ಲ. ಮೊದಲಿನ ಕಾಲದಾಗ ನಾವು ತಿಂತಿದ್ದೇವೆ, ಯಾಕಂದ್ರೆ ಔಷಧ ಬಳಸ್ತಿದ್ದಿಲ್ಲ. ಈಗ ಔಷಧ ಬಳಸಿ ರಗಡ ಆಗ್ಲಾಗತ್ತದ ಮಂದಿಗೆ. ಇದು ಏನೈತಲ್ಲ ರೀ ಹತ್ತರಿಕೆ ಪಲ್ಯ, ಈಗ ರೀ ಈಟಿನ ಹತ್ತರಿಕೆ ಪಲ್ಯ ಏನೈತಲ್ಲ ಮಿನಿಮಮ್ ಈಟೆ. ನೀವು ಇಲ್ಲ ನನಗೆ ಗ್ಯಾಸ್ಟ್ರಿಕ್ ಆಗ್ಯದ ಪೂರಾ ಹೊಟ್ಟಿನ ಹಿಂಗೆ ಬಾತದಂದ್ರೆ ಹತ್ತರಿಕೆ ತಿಂದ್ರೆ ಹಾರಾಡ್ದಂಗೆ ಆಗ್ತಿದ್ರು ಮನುಷ್ಯರು. ಏನು ರೀ ಇದ್ರದ್ದು ಏನೈತಲ್ಲ, ನಾವು ಎದಕ್ಕೆ ವಾಪರಿಸ್ಬೇಕಂದ್ರೆ ಒಂದು 2 ಐಟಮ್ಗೆ ಹೇಳಿರ್ತೀನಿ ನಾನು. ಸಾಕಷ್ಟು ಅದಾವ ಇದ್ರಾಗ ಗುಣಗಳು ನಿಮ್ಗೆ ಹೇಳಿದ್ದು ನಾನು. ಮುಂದಿನ ವಿಡಿಯೋಗಳದಾಗೂ ಹಾಕ್ತೀನಂತ. ಈ ವಿಡಿಯೋದಾಗ ಹಾಕೋದು 2 ಐಟಮ್ದು ಹಾಕಿರ್ತೀನಿ ನಾನು. ನಿಮ್ಮ ಮೇನ್ ಚಲೋ ಇದ್ದಿದ್ದಂತಾರೆ. ನನ್ನ ಹೆಣ್ಣು ಮಕ್ಕಳಿಗೆ ಏನೈತಲ್ಲ ಆಪ್ರೇಷನ್ ಆಗಿರ್ತದೆ. ಆಪ್ರೇಷನ್ ಆದ ಕೂಡಲೇ ಏನು ಮಾಡ್ತಾರೆ ನನ್ನ ಹೆಣ್ಣು ಮಕ್ಕಳು, ಅದು ಆಪ್ರೇಷನ್ ಆದಮೇಲೆ ಏನೈತಿ ಏನು ಯಾರಿಗೂ ಗುಳಿಗೆಗಳು ತಿಂದು ಕಂಡಪಟ್ಟಿ ದಪ್ಪ ಆಗ್ತಾರೆ ಹೆಣ್ಣು ಮಕ್ಕಳು ದಪ್ಪ ಆಗ್ತಾರೆ. ಗಂಡಸ ಮಕ್ಕಳು ಏನೈತಲ್ಲ ಅಡ್ಡ ತಿಡ್ಡ ತಿಂದು ಕಿಸಿಂದ ಅವು ದಪ್ಪ ಆಗ್ತಿರ್ತಾವೆ. ದಪ್ಪ ಆದವ್ರಿಗೆ ಏನೈತಲ್ಲ ಇದು ಏನೈತಲ್ಲ ದಪ್ಪ ಆದವ್ರಿಗೆ ಇಳಿಸುವಂಥದ್ದು ಇದರೊಳಗೆ ಔಷಧ ಇದು ಐತಿ. ಇದು ಏನು ನಾ ಈಗ ಹೇಳೋದಂದ್ರೆ ಏನೈತಲ್ಲ 2 ಐಟಮ್ದಾಗ ಹೇಳಿರ್ತೀನಿ ನಿಮ್ಗೆ. ಇವು ಹತ್ತರಿಕೆ ಪಲ್ಯ ತಿನ್ನೋ ಸಲಾಗಿ ಏನೈತಲ್ಲ ಶುಗರ ನಮ್ಮದು ನಿಯಂತ್ರಣದೊಳಗೆ ಇರ್ತೈತಿ, ಕಂಟ್ರೋಲ್ದಾಗ ಇರ್ತೈತಿ. ಯಾವ ರೋಗಾಣುಗಳು ಇಸ ತೆಗಿಯಂಥದ್ದು ಇದು ಹತ್ತರಿಕೆ ಪಲ್ಯ. ನಮ್ಮ ಶರೀರದಾಗ ಎಲ್ಲ ಏನೇನು ಇದ್ದಿದ್ದು ಇಸ ತೆಗಿಯಂಥದ್ದು ಹತ್ತರಿಕೆ ಪಲ್ಯ. ಇದಕ್ಕೆ ಏನೈತಲ್ಲ ಉಪಯೋಗ ಮಾಡೋ ಮುಂದೆ ಏನೈತಲ್ಲ ನೀವು ಭಾಳ ಇದರ್ಲಿಂದ ಮಾಡೋದು. ಇದರ ಉಪಯೋಗ ಮಾಡೋ ಮುಂದೆ ಏನೈತಲ್ಲ ತಿನ್ನುವಂಥದ್ದು ನಿಮ್ಗೆ ಆಹಾರದೊಳಗೂ ಹೇಳಕತ್ತೀನಿ ನಾನು. ಹೆಚ್ಚಿಗೆ ಏನೈತಲ್ಲ ಎಣ್ಣೆ ಪದಾರ್ಥ ಇರಬಾರ್ದು ಅದ್ರ ಒಳಗೆ ಊಟದೊಳಗೆ. ಈ ಚಪಾತಿಗೆ ಐತಿ ಇಲ್ಲಿ ಪುರಿ ಸಂಗಟಿದು ತಿಂದ್ರೆ ಉಪಯೋಗ ಆಗೋದಿಲ್ಲ ಇದು. ಆದಷ್ಟು ನಿಮ್ಗೇನೈತಲ್ಲ ಟೆನ್ಷನ್ನೇ ಬಂದುಬಿಡ್ತೈತಿ ಹೆಚ್ಚಿಗೆ ಅಂತ, ಉಪಯೋಗ ಆಗೋದಿಲ್ಲ ಅದು. ಯಾಕೆ ಆಗೋದಿಲ್ಲ ಅಂದ್ರೆ ಇದರೊಳಗೆ ನಾವು ತಿನ್ನುವಂಥ ಆಹಾರದೊಳಗೆ ಬದಲಿ ಮಾಡ್ಕೊಂಡು ತಿನ್ನುವಂಥದ್ದು ಹತ್ತರಿಕೆ ಪಲ್ಯ ಇದು. ಇದು ನೋಡಿರಿ ಇಷ್ಟಿಟ್ಟು ಏನೈತಲ್ಲ ಮುಂಜಾಳೆದ್ಗಳನ್ನೇ ತಿನ್ನಿರಿ, ಅವಾಗ ಬೇಕಾದಾಗ ತಿನ್ನಿರಿ. ಬರೀ ಮುಂಜಾಳೆ ತಿಂದರೂ ಹೊಟ್ಟೆ ಸಿದಾಗುವಂಥದ್ದು ಇದು ಹತ್ತರಿಕೆ ಪಲ್ಯ. ಇದಕ್ಕೇನು ಮಾಡಬೇಕು, ನಮ್ಮ ಹೊಟ್ಟೆನೇ ಭಾಳ ದಪ್ಪಾಗೈತಿ. ಮತ್ತು ಏನೈತಲ್ಲ ನಮ್ಮದು ಒಳಗೆ ಒಂದು ಪಾಚನ ಶಕ್ತಿದು ಒಂದು ಇದು ಇರ್ತೈತಿ. ನಮ್ಮ ಶರೀರದೊಳಗೆ ಒಂದು ಊಟ ಮಾಡಿದ್ದು ಕಿಸಿಂದ ಅನ್ನ ಕರಗಿಸುವಂಥ ಚೀಲ ಇರ್ತೈತಿ. ಆ ಚೀಲಕ್ಕೆ ಏನೈತಲ್ಲ ನಾವು ಶುದ್ಧೀಕರಣ ಮಾಡಬೇಕು, ಚಂದಾಗಿ ಇಡ್ಬೇಕಂದ್ರೆ ಏನೈತಲ್ಲ ಬರೀ ಹತ್ತರಿಕೆ ಪಲ್ಯ ಸೀಸನ್ದಾಗ ತಿನ್ನಿರಿ. ಆದ್ರೆ ನಾವು ಬ್ಯಾಸ್ಗ್ಯಾಗ ಹುಡುಕಾಡ್ಬೇಕಂತಾರೆ ಏನಿಲ್ಲ, ಹೊಲಗಳ್ದಾಗ ಎಲ್ಲ ಒಂದು ಸ್ವಲ್ಪ ತೊಗೊಂಡು ಕಿಸಿಂದ ತಿನ್ನಿರಿ. ನಮ್ಮ ರೈತರು ಇರ್ತಾರೆ, ದುನಿಯದ ಸಾಕಷ್ಟು ರೈತರು ಇರ್ತಾರೆ, ಅವರು ತಿನ್ನುವಂಥದ್ದು ಹತ್ತರಿಕೆ ಪಲ್ಯ. ಮತ್ತು ನಾವು ತಿನ್ನಬೇಕು. ಈಗ ರೈತರನ್ನು ಬಿಟ್ಟುಬಿಟ್ಟಾರ, ಯಾಕಂದ್ರೆ ಅವ್ರಿಗೇನು ಕುಣೆ ಇಲ್ಲ ಇದಕ್ಕೆ. ಯಾಕಂದ್ರೆ ಮೊದಲಿನ ಕಾಲದಾಗ ನಮ್ಮಂಥ ವೈದ್ಯರು ಯಾವುದು ಏನೂ ತೋರಿಸೇ ಇಲ್ಲ. ಈಗ ನಾ ತೋರಿಸುವಂಥದ್ದು ಮತ್ತು ನಿಮಗೆ ಇದು ಉಪಯೋಗ ಮಾಡ್ಕೊಳ್ಳುವಂಥದ್ದು ತೋರಿಸಿರ್ತೀನಿ. ಇಟ್ಟಿಟ್ಟು ಹತ್ತರಿಕೆ ಪಲ್ಯ ಏನೈತಲ್ಲ ಮುಂಜಾನೆ ತಿಂದ್ರೆ ಅಂದ್ರೆ ಮುಂಜಾನೆ ತಿಂದ್ರೆ ಶುಗರ್ ಇದ್ದವ್ರಿಗೆ ಭಾಳ ಇಲ್ಲ, 4ರಿಂದ 5 ಎಲೆ ಇಂಥವು 5 ಎಲೆ ಎಷ್ಟು ಶುಗರ್ ಇರಲಕ್ಕ ಒಂದು ಕಂಟ್ರೋಲ್ದಾಗ ಬಂದುಬಿಡ್ತೈತಿ ಇದು. ಮತ್ತೇನು ನಿಮ್ಮ ಗುಳಿಗೆ ಅದು ಚಾಲೂ ಇಡ್ರಿ, ನಾವು ಬೇಡ ಅನ್ನೋದಿಲ್ಲ ನಿಮಗೆ. ಇಟ್ಟು ಸುಖೆ 400, 500, 1000 ತಗ ಬರ್ತೈತಿ. ನಾ ಎಷ್ಟೋ ಪೇಷಂಟ್ ಕೊಟ್ಟು ನೋಡೀನಿ, ಬರೀ ಹತ್ತರಿಕೆ ತಿನ್ನು ಹೋಗಲ್ಲ ಅಂತ ಹೇಳಿಬಿಡ್ತೀನಿ ನಾನು. ಕೆಲವೊಂದು ಮಂದಿಗೆ ನನಗಿಂತ ದೊಡ್ಡವ್ರು ಇದ್ರೆ ಕಾಕ ಹತ್ತರಿಕೆ ತಿನ್ನು ಹೋಗಪ್ಪ ಅಂತ ಹೇಳಿಬಿಡ್ತೀನಿ. ಶುಗರ ಕಂಟ್ರೋಲ್ದಾಗ ನಿಮ್ಗೆ ಬೇಕಾಯ್ತಂದ್ರೆ ಇದು ಹತ್ತರಿಕೆ ಪಲ್ಯ ಸೇವನೆ ಮಾಡೋದಿರಬೇಕು. ಹತ್ತರಿಕೆಲಿಂದ ಹಗರ ಆಗ್ತದೆ ಮನುಷ್ಯ, ವಜ್ಜ ಇರೋದಿಲ್ಲ. ಮತ್ತು ಏನು ಸಣ್ಣ ಪುಟ್ಟ ಏನೈತಲ್ಲ ಬ್ಯಾನಿಗಳು ಇದ್ದಿದ್ದು ಕಡಿಮೆ ಆಗುವಂಥದ್ದು ಇದು ಹತ್ತರಿಕೆ ಪಲ್ಯ. ಈಗ ನೋಡ್ರಿ ಇದು ನಾ ತಿಂತೀನಿ ನೋಡ್ರಿ, ಇದು ತಿನ್ನೋ ಮುಂದೆ ಏನೈತಲ್ಲ ಇದು ಏನೋ ಒಂದು ಜರ ಒಗರು ನಮೂನಿ ಬರ್ತೈತಿ ಇದು ತಿನ್ನುವಂಥದ್ದು. ಏನು ರೀ ಹತ್ತರಿಕೆ ಪಲ್ಯ ತಿನ್ನುತ್ತಾ ಇರಬೇಕು. ಮತ್ತು ಏನೈತಲ್ಲ ನನ್ನ ಹೆಣ್ಣು ಮಕ್ಕಳು ತಾಯಿದವರು ಹೊಟ್ಟೆ ಬರುವಂಥದ್ದು, ಏನು ದಪ್ಪ ಆಗ್ತಾರ ಸುಸ್ತಾಗ್ತಾರಲ್ಲ ಅವ್ರಿಗಾದರೂ ನಡೆಯಬಹುದು, ಗಂಡಸ ಮಕ್ಕಳಿಗೆ ನಡೆಯಬಹುದು. ಇದರಾಗ ಏನೈತಲ್ಲ ಹತ್ತರಿಕೆ ನಾ ಹೆಂಗೆ ತಿನ್ನಕತ್ತೀನಿ ಈ ಟೈಪ್ ತಿನ್ನುತ್ತಿರಬೇಕು. ತಿಂದ್ರಿ ಅಂದ್ರೆ ಹತ್ತರಿಕೆಲಿಂದ ಏನೈತಲ್ಲ ಸಾಕಷ್ಟು ರೋಗಾಣುಗಳು ನಾವು
ನಿವಾರಣೆ ಮಾಡ್ಕೊಳ್ಳುವಂಥ ಶಕ್ತಿ ಇದ್ದಿದ್ದು. ನಾ ಹೇಳೋದೇನೈತಲ್ಲ, ನನ್ನ ತಾಯಿದರಿಗೆ ನಮ್ಮ ತಮ್ಮದರಿಗೆ ಎಲ್ಲರಿಗೆ ಹೇಳಾಕತ್ತೀನಿ ನಾನು. ಒಬ್ರಿಗೊಬ್ರು ಏನೈತಲ್ಲ, ಇದು ಹತ್ತರಿಕೆ ಪಲ್ಯ ಸೇವನೆ ಮಾಡೋದೇ ಇದ್ರಂದ್ರೆ ಅವ್ರಿಗೆ ಹೇಳಬೇಕು, ಈ ಹತ್ತರಿಕೆ ಒಳಗೆ ತಾಕತ್ತೈತೆ ಅನ್ನೋದು. ಹತ್ತರಿಕೆ ಪಲ್ಯ ಜೋಳದೊಳಗೆ ಏನು ಜೋಳದ ರೊಟ್ಟಿ ತೊಗೊಳ್ಳೋದು, ಜೋಳದ ರೊಟ್ಟಿ ತೊಗೊಂಡು ಕಿಸಿಂದ ಏನೈತಲ್ಲ ಅದ್ರೊಳಗೆ ಏನೈತಲ್ಲ ಇವು ಹತ್ತರಿಕೆ ಪಲ್ಯ ದಿವಸ ಸೇವನೆ ಮಾಡುತ್ತಿರಬೇಕು. ಇದ್ರಂದ್ರೆ ಅದು ಸಾಕಷ್ಟು ರೋಗ ಹೋಗ್ತಾವೆ. ಇದು ಹತ್ತರಿಕೆ ಪಲ್ಯನಿಂದ ನಾವು ಎಷ್ಟೋ ಮಂದಿ ಕಿಡ್ನಿ ಸ್ಟೋನ್ಸ್ ಆಗಿದ್ದು ಏನೈತಲ್ಲ ಭಾಳ ಬೆನ್ನು ಹಿಡಿತದೆ, ಎಲ್ಲ ಮಾಡ್ತದೆ ನೋಡು. ಇದ್ರಾಗ ಬೆನ್ನಿಂದ ಏನೈತಲ್ಲ ಪೂರಾ ತಾಕತ್ತು ಕೊಡುವಂಥದ್ದು ಐತಿ. ಮತ್ತು ನಮ್ಮ ಇಸ ಏನೈತಲ್ಲ ಇಸ ಇರುವಂಥದ್ದು ಇದ್ರಾಗ ಕಡಿಮೆ ಮಾಡುವಂಥ ಹತ್ತರಿಕೆ ಪಲ್ಯ. ಮತ್ತೇನೈತಲ್ಲ ಇದಕ್ಕೇನೈತಲ್ಲ ರೀ, ಇದ್ರೊಳಗೆ ನಾವು ಇದು ಹುಡ್ಕಾಡ್ತಿರ್ತೇವೆ. ನಮ್ಮ ಹೆಣ್ಣು ಮಕ್ಕಳಿಗೆ ಮನ್ಯಾಗ ಹಾಲೇ ಇಲ್ಲ ಅಂತಾರಲ್ಲ, ಆ ಹಾಲು ಇಲ್ಲಾರ್ದವ್ರಿಗೆ ಏನೈತಲ್ಲ ಇಸದ್ದು ನೋಡ್ರಿ, ಇದು ಹತ್ತರಿಕೆ ಪಲ್ಯನ ಮುರಿದ್ನೆ ಅಂದ್ರೆ ಇದ್ರಾಗ ಹಾಲು ಬರ್ತೈತಿ. ಇವಾಗ ಈ ಹಾಲು ಬರುವಂಥದ್ದು ಈ ಹತ್ತರಿಕೆ ಪಲ್ಯದೊಳಗೆ ಸಣ್ಣಗೆ ಹಾಲು ಬರ್ತೈತಿ ನೋಡ್ರಿ, ಹಾಲು ಬರ್ತೈತಿ ನೋಡ್ರಿ. ಈ ಹಾಲು ನನ್ನ ಹೆಣ್ಣು ಮಕ್ಕಳಿಗೆ ಏನೈತಲ್ಲ ಈಗ ಬಾಣೆತನ ಅಂತೈತಿ, ದುಡಿಯೋದೇ ಗುಳಿಗೆ ಅದು ಕೊಡ್ರಿ, ನಮ್ಗೇನು ಉಪಯೋಗ ಇದು ಇಲ್ಲ ಅಂದು ಈ ಹತ್ತರಿಕೆ ಪಲ್ಯನೂ ಸೇವನೆ ಮಾಡುತ್ತಿರ್ಬೇಕು ಅವ್ರು ಹೆಣ್ಮಕ್ಳು. ಈ ಹತ್ತರಿಕೆ ಪಲ್ಯ ಸೇವನೆ ಮಾಡಿದ ಭರ್ಪೂರ ನಾವು ಅದೇ ಹತ್ತರಿಕೆ ಪಲ್ಯ ತಿಂದೇ ಹುಟ್ಟಿದ್ದು ಎಲ್ಲ ಜೀವನನೇ ಮೊದಲಿನ ಕಾಲದಾಗ. ಈಗ ಹತ್ತರಿಕೆ ಪಲ್ಯ ನೆನಪಾರಿ ರೀ, ದಯಮಾಡಿ ಏನೈತಲ್ಲ ಇದು ಹತ್ತರಿಕೆ ಪಲ್ಯದಿಂದ ಏನೈತಲ್ಲ ನನ್ನ ತಾಯಿದರಿಗೆ ಸಾಕಷ್ಟು ಹಾಲು ಬರುವಂಥದ್ದು. ಮತ್ತು ಏನೈತಲ್ಲ ನಮ್ಮ ಇಡೀ ಬಾಡಿಗೆ ಏನೈತಲ್ಲ ಮಸ್ತ್ ಮಜಬೂತ ಸುಸ್ತಾಗುವಂಥದ್ದು, ಈ ಸುಕ್ಕೆ ಕಟ್ ಮಾಡುವಂಥದ್ದು. ಈಗ ಏನೈತಲ್ಲ ರೀ, ನಾವು ಸಣ್ಣ ಮಕ್ಕಳು ಇರ್ತಾವೆ, ನಾವು ಮೊದಲು ನಮ್ಮ ತಾತಲ್ಲಿಂದ ಕಟ್ತಿದ್ದೇವೆ, ನಮ್ಮ ತಾತ ಮುತ್ತಾನ ಕಡ್ಲಿಂದ ಕಟ್ತಿದ್ರು ಅವರು. ಇವು ಏನದಾವಲ್ಲ ಬೇರುಗಳು ಉರಿ ಬರ್ತಿದ್ವು ಅಂದ್ರೆ ಇಟ್ಟು ಕಣ್ಕಿ ಮಾಡ್ಕಿಸಿಂದ ಏನೈತಲ್ಲ ಕೊಳ್ಳಿನೊಳಗೆ ಕಟ್ತಿದ್ದೇವೆ. ಕೊಳ್ಳ ಕಟ್ಟಿದ್ದೇವೆ ಅಂದ್ರೆ ಏನೈತಲ್ಲ ಇದು ಉರಿ ಕಡಿಮೆನೇ ಆಗ್ತಿತ್ತು ಆವಾಗಿನ ಕಾಲದಾಗ. ಈಗಾದರೂ ಏನೈತಲ್ಲ ಹತ್ತರಿಕೆ ಪಲ್ಯ ಸೇವನೆ ಮಾಡಿರಿ, ಹತ್ತರಿಕೆಲಿಂದ ಉಪಯೋಗ ತಗೊಳ್ಳಿ ಅಂತ ಹೇಳಿ ನನ್ನ ಎರಡು ಮಾತಾಡಿ ಮುಗಿಸ್ತೀನಿ. ನಮಸ್ಕಾರ.